ಹೋದ ವರ್ಷ ಚೆನ್ನಾಗಿ ಬಂದಿತ್ತು ಬೆಳೆ. ಅದೆಲ್ಲ ರೈಟ್ ಸಿಗದಿರೋದಕ್ಕೆ 10 ರೂಪಾಯಿ 15 ರೂಪಾಯಿ ಕೆಜಿ ಬಂತು. ತುಂಬ ಲಾಸ್ ಆಗೋಯ್ತು ನಮಗೆ. ಅದೆಲ್ಲ ರೋಟ್ರಿ ಹೊಡೆದು ಎಲ್ಲ ಹಾಳು ಮಾಡಿಬಿಟ್ಟಿದ್ವಿ. ಈ ವರ್ಷ ಚೆನ್ನಾಗಿ ಬಂದಿದೆ. ಅಂದ್ರೆ ನಿಂದು ಅವಾಗ ಹಾಕಿರೋ ದುಡ್ಡೆಲ್ಲ ಲಾಸ್ ಆಯ್ತು? ಎಲ್ಲ ಲಾಸು. 2-3 ಲಕ್ಷ ಲಾಸು. 2-3 ಲಕ್ಷ ಲಾಸು ಸರ್. 3-3 ತಿಂಗಳು ಬೆಳೆ ಸಾಕ್ಬೇಕು ಸರ್. ಔಷಧಿ ಗೊಬ್ಬರ ವಾರ ಕೊಡ್ತಾ ಇರೋದ್ರಿಂದ ಅಮೌಂಟ್ ಜಾಸ್ತಿ ಖರ್ಚು ಬರುತ್ತೆ. ಚೆನ್ನಾಗಿ ಬಂದಿದೆ ಸರ್ ಈ ವರ್ಷ. ಹೋದ ವರ್ಷ ಲಾಸ್. ಅದಕ್ಕೆ ಹೋದ ವರ್ಷದ ಈ ವರ್ಷ ಸೇರ್ಸ್ ಬರ್ತಾ ಇದೆ ನಮ್ಗೆ. ಲಾಸ್ ಆಗ್ಲಿ ಲಾಭ ಆಗ್ಲಿ ಬೆಳಿತಾ ಇರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮಗು ಚಿಕ್ಕಂದಿಲ್ಲ ದೊಡ್ಡವನ್ ತಕ ಸಾಕ್ತಾ ಇರ್ತೀವಿ. ಅದ್ ನಾಳೆ ದಿವಸ ಅವನು ನಮ್ಗೆ ಊಟ ಆಗ್ತಾನೆ ಇಲ್ವಾ ಅಂತ ಅದು ಇದಾಗುತ್ತೆ. ಅದೇ ತರನ ಇದೂನ ಅಷ್ಟೇ. ಅದು ರೈಟ್ ಸಿಗ್ಲಿ ಸಿಗ್ದಲೇ ಇರ್ಲಿ ನಾವು ಬೆಳೆ ಕರ್ತವ್ಯ ಬೆಳಿಲೇಬೇಕು. ಈ ವರ್ಷ ಇಲ್ಲಾಂದ್ರೆ ಮುಂದಿನ ವರ್ಷ ಬರುತ್ತೆ. ಯಾರು ಮೋಸ ಮಾಡ ಸರ್? ಒಬ್ಬ ಯಾರಿಗಾನ ಅಮೌಂಟ್ ದುಡ್ಡು ಕೊಟ್ರೆ ಮೋಸ ಮಾಡ್ಬಿಟ್ಟು ಓಡೋಗ್ ಬಿಡ್ತಾನೆ. ಭೂಮಿ ತಾಯಿ ಮೋಸ ಮಾಡಲ್ಲ. ಈ ವರ್ಷ ಕೊಡ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಕೊಟ್ಟೆ ಕೊಡ್ತದೆ ಭೂಮಿ ತಾಯಿ. ಆಗ ಅದರಿಂದ ನಾವು ಇದ್ರನ್ನ ಬೆಳೆಗಳು ಯಾವತ್ತೂ ಕೈ ಬಿಡಲ್ಲ. ಒಳ್ಳೆ ಬೆಳೆಗಳು ಬೆಳಿತಾ ಇರ್ತೀವಿ ಸರ್. 200-250 ರೂಪಾಯಿ ಮಾರ್ಕೆಟ್ ರೇಟ್ ಐತೆ ನಮ್ಗೆ ಹೋಲ್ಸೇಲು. ಅದರಿಂದ ಇದು ಒಳ್ಳೆ ಲಾಭ ಐತೆ ಸರ್ ನಮ್ಗೆ. ಈ ಸರಿ ಕೆಜಿ ಸರ್ ಇದು ನೀರು ಹೂವು ಆದ್ರೆ 200 ರೂಪಾಯಿ ಇದೆ. ಡ್ರೈ ಹೂವು ಆದ್ರೆ 250 ರೂಪಾಯಿ ಇದೆ ಸರ್ ಕೆಜಿ ಪರ್ ಕೆಜಿ. ನಿಮ್ಗೆ ಅಷ್ಟು? ನಮ್ಗೆ ಅಷ್ಟು ಸಿಗುತ್ತೆ ಸರ್. ನಮಸ್ಕಾರ, ನಮ್ಮ ಹೆಸರು ಹನುಮಂತರಾಜು, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವು ಸೆಂಟೆಲ್ಲೋ ಅಂತೇಳಿ ನಾವು ಸುಮಾರು ವರ್ಷದಿಂದ ಬೆಳೀತಾ ಇದ್ದೀವಿ. ಎಲ್ಲ ಒಳ್ಳೆ ರೈಟ್ ಇದೆ. ಖರ್ಚು ಜಾಸ್ತಿನೇ ಬರುತ್ತೆ ಸರ್ ಇದಕ್ಕೆ. ಒಂದು ಗಿಡ ಬಂದು 3.5 ರೂಪಾಯಿ ಸರ್. ಇದು ಒಂದು ತಿಂಗಳು ಗಿಡ ಕೊಡ್ತಾರೆ ನಮಗೆ. ನಾವು ಅದನ್ನ 3.5 ತಿಂಗಳು ಸಾಕಬೇಕು. 3.5 ತಿಂಗಳು ಸಾಕಿದ್ರೆ ಸ್ಟಾರ್ಟಿಂಗ್ ಬರುತ್ತೆ. ಸ್ಟಾರ್ಟಿಂಗಿಂದ ಆಮೇಲೆ 2-3 ತಿಂಗಳು ಹೂವು ಕುಯ್ಬೋದು ಸರ್. ಕಟಾವು ಬರುತ್ತೆ. ವಾರಕ್ಕೊಂದ್ಸತಿ ಕಟಾವು ಮಾಡಬೇಕು. ವಾರಕ್ಕೊಂದ್ಸತಿ ಔಷಧಿ ಕೊಡಬೇಕು, ಗೊಬ್ಬರ ಕೊಡಬೇಕು. ಅದರಿಂದ ನಮಗೆ ಒಳ್ಳೆ ಫಲಿತಾಂಶ ಸಿಕ್ಕೈತೆ. ಚೆನ್ನಾಗಿ ಬಂದಿದೆ ಸರ್. ಬೆಳೆ ಮಾತ್ರ ಸೂಪರ್ ಬೆಳೆ ಐತೆ ಸರ್. ಈಗ ಗಿಡದ ಬಗ್ಗೆ ಹೇಳ್ತಿದ್ರಲ್ಲ ಅವಾಗ್ಲೇ, ಆ ಗಿಡ ಎಷ್ಟು ದಿವಸ ಇರುತ್ತೆ ಏನು ಅಂತ ಅದನ್ನ ಹೇಳಿ ಸರ್. ಇದು ಗಿಡ ಬಂದು 1 ತಿಂಗಳು ಗಿಡ ಬರುತ್ತೆ. ನಮಗೆ 3.5 ತಿಂಗಳು ಸ್ಟಾರ್ಟ್ ಆಗುತ್ತೆ ಸರ್ ಹೂವು. 3.5 ತಿಂಗಳು ಸ್ಟಾರ್ಟ್ ಆದ್ರೆ 3 ತಿಂಗಳು 4 ತಿಂಗಳು ಹೂವು ಕೊಯ್ಬೋದು ಸರ್. ಅಷ್ಟು ನಮ್ಗೆ ಇದರಲ್ಲಿ ಬೆನಿಫಿಟ್ ಇದೆ. 3 ತಿಂಗಳು ನೀವು ಕಂಟಿನ್ಯೂಸ್ 3 ತಿಂಗಳು ಹೂವು ಕೊಯ್ಬೋದು ಸರ್. ಹೂವು ಸಿಗ್ತಾನೆ ಇರುತ್ತದೆ. ವಾರ ಗೊಬ್ಬರ ಬಿಡಬೇಕು, ಔಷಧಿ ಹೊಡ್ಕೊಬೇಕು. ಔಷಧಿ ಹೊಡೆದಷ್ಟು ಚೆನ್ನಾಗಿರ್ತವೆ. ಗೊಬ್ಬರ ಬಿಟ್ಟಷ್ಟು ದಪ್ಪ ಬರುತ್ತೆ. ಚೆನ್ನಾಗಿ ಕುಯ್ಕೊಬೋದು ಸರ್. ವಾರಕ್ಕೊಂದ್ಸತಿ ಕರೆಕ್ಟಾಗಿ ಕುಯ್ಬೋದು ಸರ್. ವಾರಕ್ಕೊಂದ್ಸತಿ 3 ತಿಂಗಳು ನೀವು 3-4 ತಿಂಗಳು ಕುಯ್ತಾನೆ ಇರ್ಬೋದು. ಏನು ತೊಂದರೆ ಇಲ್ಲ. ಈ ಸತಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಬೆಳೆ. ತುಂಬಾ ಚೆನ್ನಾಗಿದೆ. ನಮ್ಗೆ ಖುಷಿ ಅನಿಸ್ತದೆ. ತುಂಬಾ ಆಕ್ಚುಲಿ ಹೌದು. ತುಂಬಾ ಖುಷಿ ಅನಿಸ್ತದೆ. ಎಲ್ಲಾ ಗಿಡದಲ್ಲೂ ಹೂವು ಪೂರ್ತಿ ಇದೆ. ಎಲ್ಲಾ ಗಿಡದಲ್ಲೂ ಇರುತ್ತೆ ಸರ್. ಚೆನ್ನಾಗಿದೆ ಈ ಸತಿ. ಒಂದು ಅಂದಾಜು ಅಂದ್ರೆ ಲಾಸ್ಟ್ ಇಯರ್ ಈ ವರ್ಷ ಎಲ್ಲ ಸರ್. ಈ ವರ್ಷ ಇದು ನಮ್ಗೆ ಸ್ಟಾರ್ಟಿಂಗ್ ಬಂದಾಗ 100 kg ಸಿಕ್ ಸರ್. 7,000 ಗಿಡ ಹಾಕಿರೋದು ಇದು. 7,000 ಹಾಕಿರೋದು ಗಿಡ ಇದು. 100 kg ಸ್ಟಾರ್ಟಿಂಗ್ ಬಂತು. ವಾರಕ್ಕೆ 100 kg ಜಾಸ್ತಿ ರೈಸ್ ಆಯ್ತಾ ಇದೆ. ಇವತ್ತು ನಮ್ಗೆ ಇದು 5ನೇ ಕುಯ್ಲು 550 kg ಸಿಗ್ತದೆ ಸರ್ ಈ ವಾರ. ಮೊದಲನೇ ಸರಿ ಕಟ್ ಮಾಡಿದಾಗ 100 kg ಬರ್ತಾ ಇದು. ಒಂದು ಕಟಾವಿಗೆ 100 kg. ನಾವು ಹಂಗೆ ಡೆವಲಪ್ಮೆಂಟ್ ಮಾಡ್ಕೊಂಡು ಔಷಧಿ ಗೊಬ್ಬರ ಈಗ ತುಂಬ ಹೂವು ಬಂದಿದೆ ಸರ್. ಈಗ ಒಂದು 500-600 kg ಬರ್ತಾ ಇದೆ ಸರ್ ವಾರಕ್ಕೆ. ಎಲ್ಲಿವರೆಗೂ ಜಾಸ್ತಿ ಆಗ್ಬೋದು ಸರ್? ಇದು ಒಂದು 7-8 ಕುಯ್ಲು ತನಕ ತುಂಬ ಹೂವು ಸಿಗುತ್ತೆ, ಜಾಸ್ತಿ ಬರುತ್ತೆ. ಆಮೇಲೆ ಮತ್ತೆ ಡೌನ್ ಆಗುತ್ತೆ. ಈ ಮೊಗ್ಗು ಜಾಸ್ತಿ ಇರೋದ್ರಿಂದ ಜಾಸ್ತಿ ಬರುತ್ತೆ. ಆಮೇಲೆ ಬರ್ತಾ ಕಡಿಮೆ ಆಗುತ್ತೆ. 10-15 ಬೀಡು ಹೂವು ಕೊಯ್ಬೋದು ಸರ್. ಒಂದು ವರ್ಷ ಇದಾಗ್ಬಿಟ್ರೆ ಗಿಡ 10-15 ಬ್ಯಾಚ್ ಹೂವು ಕೊಯ್ಬೋದು. ಅಂದ್ರೆ ಈ ಹಬ್ಬದ ಸೀಸನ್ಗೆ ಪೂರ್ತಿ ಎಲ್ಲ ಆಗುತ್ತೆ. ಈ ವರಲಕ್ಷ್ಮಿ ಆಗಿ ದೀಪಾವಳಿ ತನಕ ಬರುತ್ತೆ ಸರ್. ಇದು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ದೀಪಾವಳಿ ತನಕ ಇರುತ್ತೆ. ಈ ಮಳೆ ಕಡಿಮೆ ಇದ್ರೆ, ಮಳೆ ಜಾಸ್ತಿ ಬಂದ್ರೆ 1 ತಿಂಗಳು ಇರಲ್ಲ. ಇವಾಗ ಮಳೆ ಬಂತಲ್ಲ ಸರ್. ನಮಗೆ ಮಳೆ ಇಲ್ಲ ಅಂದಿದ್ಕೆ ಗಿಡ ಇದೆ. ಮಳೆ ಬಂದಿದ್ರೆ ಇಷ್ಟೊತ್ತು ಹೊರಟೋಗ್ಬಿಡೋದು. ಬೇರೆ ಸೈಡ್ ಬಂದಿದ್ರೆ ನಮ್ಗೆ ಹೂವನೇ ಮಕನೇ ನೋಡಕ್ ಆಗ್ತಿರ್ಲಿಲ್ಲ. ಈ ಸತಿ ನಮ್ಗೆ ಮಳೆ ಕಡಿಮೆ ಇರೋದ್ರಿಂದ ನಮ್ಮ ಭಾಗದಲ್ಲಿ ಹೂವು ಚೆನ್ನಾಗಿದೆ ಸರ್. ಫುಲ್ ಗಮ್ಮಂತ ಸರ್. ಇದು ಸ್ವಲ್ಪ ಎಲೆ ಕಿತ್ಕೊಂಡ್ರು ಸ್ಮೆಲ್ ಬರುತ್ತೆ ಸರ್. ಇದು ಹೂವನೇ ಅಲ್ಲ, ಬರೀ ಸ್ಮೆಲ್. ಇಲ್ಲಿ ಎಲೆಯಲ್ಲೂ ಬರುತ್ತೆ ಸ್ಮೆಲ್. ಚೆನ್ನಾಗಿದೆ ಸರ್ ಈ ಸತಿ. ಸರ್, ಇವಾಗ ಇದರಲ್ಲಿ ನಿಮ್ಗೆ ಖರ್ಚು ಎಷ್ಟಾಗಿದೆ? ಅದಕ್ಕಿಂತ ಎಷ್ಟು % ನಿಮ್ಗೆ ಲಾಭ ಬಂದಿದೆ? 25% ಖರ್ಚಾಗಿ ಬಂದಿದೆ ಸರ್. ನಮ್ಗೆ 75% ಲಾಭ ಇದೆ.
ಅಂದ್ರೆ ನೀವು 100 ರೂಪಾಯಿ 100 ರೂಪಾಯಿಗೆ 25 ರೂಪಾಯಿ ಖರ್ಚು ಬಂದಿದೆ. ಇನ್ನು 75 ರೂಪಾಯಿ ನಮ್ಗೆ ಉಳಿತಾಯ ಆಗುತ್ತೆ ಸರ್. ಲಾಭ ಇದೆ. ಲಾಭ ಇದೆ. 25 ರೂಪಾಯಿ ಲಾಭ ಇದೆ. ಲಾಭ ಇದೆ ಅದು ಎಷ್ಟು ತಿಂಗಳಲ್ಲಿ? ಸರ್. ಒಂದು ತಿಂಗಳಿಗೆ 4 ಸತಿ ಕುಯ್ಬೋದು ಸರ್. ಒಂದು ತಿಂಗಳು 4 ಸತಿ ಕುಯ್ಬೋದು ಸರ್. ಅಂದ್ರೆ ನೀವು ಗಿಡ ಹಾಕಿ 3 ತಿಂಗಳಿಂದ ಶುರುವಾಗುತ್ತಲ್ವಾ? 3.5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ರೆ ಒಂದು 3.5-4 ತಿಂಗಳು ಎಕ್ಸ್ಟ್ರಾ ಕುಯ್ಬೋದು ಸರ್.